ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಕ್ಲೂ ಕೊಡುವ ಮೂಲಕ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತೇನೆ. ಅದಕ್ಕೆ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನಿಮಗೆ 10 ಸೆಕೆಂಡ್ ಕಾಲಾವಕಾಶ ಇರುತ್ತದೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಳದಿ ಬಣ್ಣ, ಹುಳಿ, ಸಿಹಿ, ರುಚಿ. ಇದು ಯಾವ ಹಣ್ಣು? ನಿಮಗೇನಾದರೂ ಗೊತ್ತಿದೆಯಾ? ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ನೀವು ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ? ಸೊ ನಿಮಗೆ ಈಗ ನಾನು 10 ಸೆಕೆಂಡ್ ಕಾಲಾವಕಾಶ ಕೊಡುತ್ತೇನೆ. ಅಷ್ಟರಲ್ಲಿ ನೀವು ಗೆಸ್ ಮಾಡಿ. ಉತ್ತರ ಮಾವು. ಕೆಲವೊಬ್ಬರು ಈಗ ಅಂದ್ಕೊತಾರೆ, ಸೊ ನನಗೆ ಈ ಉತ್ತರ ಗೊತ್ತಿತ್ತು, ಸೊ ಆದರೆ ಈಗ ನನಗೆ ನೆನಪಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈಗ ನಾವು ನೆಕ್ಸ್ಟ್ ಕ್ವಶನ್ನ ನೋಡೋ ಟೈಮ್. ಹಾಗಾದರೆ ಬನ್ನಿ ನೆಕ್ಸ್ಟ್ ಯಾವ ಕ್ವಶನ್ ಅಂತ ನೋಡೋಣ. ನಿಮ್ಮ ತಲೆಗೆ ಸ್ವಲ್ಪ ಹುಳ ಬಿಡೋಣ. ಎರಡನೇ ಪ್ರಶ್ನೆ, ಹಾಲು ಕೊಡುವ ಪ್ರಾಣಿ ಯಾವುದು? ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ, ಯಾಕೆಂದರೆ ನೀವು ಡೈಲಿ ಹಾಲು ಎಲ್ಲಿಂದ ಬರುತ್ತೆ ಅಂತ, ಇದು ಜನರಲ್ ನಾಲೆಡ್ಜ್ ಕ್ವಶನ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತಿದ್ದೀನಿ. ಸೊ ಯಾರಿಗೆಲ್ಲ ಈ ಪ್ರಶ್ನೆಗೆ ಉತ್ತರ ಗೊತ್ತು, ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗಾದರೆ ಬನ್ನಿ ಉತ್ತರ ನೀವು ಹೇಳಿದ್ದು ಸರಿ ಇದೆಯಾ ಇಲ್ಲ ಅಂತ ನೋಡೋಣ. ಸರಿಯಾದ ಉತ್ತರ ಹಸು. ನಿಮಗೆ ಗೊತ್ತಿರುತ್ತೆ ಅಲ್ವಾ, ಹಸು ಹಾಲು ಕೊಡುತ್ತೆ ಅಂತ ಹೇಳ್ಬಿಟ್ಟು. ಹಾಗಾದರೆ ನಿಮ್ಮ ಆನ್ಸರ್ ಕರೆಕ್ಟ್ ಇದೆ. ರಾತ್ರಿ ಮಾತ್ರ ಕಾಣಿಸುವುದು ಏನು? ಸೊ ಇದೆಲ್ಲ ನಿಮಗೆ ನೋಡಿರ್ತೀರ ನೀವು ಕೂಡ, ರಾತ್ರಿ ನಿಮಗೆ ಕೂಡ ಗೊತ್ತಿರುತ್ತೆ, ನೀವು ಕೂಡ ಸರಿಯಾಗಿ ನೋಡಿರ್ತೀರ. ಆದರೆ ಇದೇ ಅದು ಅಂತ ನಿಮಗೆ ಗೊತ್ತಿರೋದಿಲ್ಲ. ಸೊ ಸರಿಯಾಗಿ ಯೋಚನೆ ಮಾಡಿ ಈ ಕ್ವಶನ್ಗೆ ಆನ್ಸರ್ ಮಾಡಿ. ಸೊ ನಿಮಗೆ ಈಗ ಟೈಮ್ ಸ್ಟಾರ್ಟ್ ಆಗುತ್ತೆ. ನೀವು ಏನು ಅಂದ್ಕೊಂಡಿದ್ರೋ ಏನೋ ನನಗೆ ಗೊತ್ತಿಲ್ಲ. ಸೊ ಸರಿಯಾದ ಆನ್ಸರ್ ಬಂದುಬಿಟ್ಟು ಚಂದ್ರ. ಸೊ ನೀವು ಡೈಲಿ ರಾತ್ರಿ ನೋಡ್ತೀರ ತಾನಲ್ವಾ, ಚಂದ್ರ ಡೈಲಿ ನಮಗೆ ಕಾಣಿಸ್ತಾನೆ. ಸೊ ಹಾಗಾಗಿ ಚಂದ್ರ ಸರಿಯಾದ ಉತ್ತರ ಆಗಿದೆ. ಹಾಗಾದರೆ ಬನ್ನಿ ನೆಕ್ಸ್ಟ್ ಪ್ರಶ್ನೆನ ನಾವು ನೋಡೋಣ. ಹಾರುತ್ತದೆ ಆದರೆ ಅದು ವಿಮಾನ ಅಲ್ಲ. ಹಾಗಾದರೆ ಅದು ಏನು? ವಿಮಾನ ಅಂತೂ ಅಲ್ಲ, ಆದರೆ ಅದು ಹಾರುತ್ತೆ. ಹಾಗಾದರೆ ಅದೇನಿರ್ಬೋದು? ಸ್ವಲ್ಪ ನಿಮ್ಮ ಬ್ರೈನ್ಗೆ ಕೆಲಸ ಕೊಟ್ಟರೆ ನಿಮಗೆ ಆನ್ಸರು ಪಟ್ ಅಂತ ಸಿಗುತ್ತೆ. ಈಗ ನಿಮಗೆ ಟೈಮ್ ಸ್ಟಾರ್ಟ್ ಆಗುತ್ತೆ. ಸರಿಯಾದ ಉತ್ತರ ಪಕ್ಷಿ. ನಿಮಗೆ ಹಾರುತ್ತದೆ ಅಂತ ಕ್ವಶನ್ ಸ್ಟಾರ್ಟ್ ಆದಾಗೆ ನಿಮಗೆ ಅನಿಸಿರುತ್ತೆ, ಸೊ ಅದು ಪಕ್ಷಿನೇ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಪಕ್ಷಿ ಈಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ಈಗ ನಾವು ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ ಬನ್ನಿ. ಓಡುತ್ತದೆ ಆದರೆ ಕಾಲುಗಳಿಲ್ಲ. ಅದು ಏನು? ಓಡುತ್ತೆ ಆದರೆ ಕಾಲುಗಳಿರಲ್ಲ. ಅದು ಏನು ಅಂತ ನಿಮಗೇನನ್ನ ಗೊತ್ತಾ? ಸೊ ನೀವು ಕಂಡುಹಿಡಿಯೋಕ್ಕೆ ನಾನು ನಿಮಗೆ ಸಣ್ಣದಾಗೊಂದು ಕ್ಲೂ ಕೊಡ್ತೀನಿ. ಅದೇನಪ್ಪ ಅಂದರೆ, ಸೊ ನಾವು ಕೂಡ ಅದರಲ್ಲಿ ಓಡಾಡ್ಬೋದು. ಸೊ ನಾವು ನಮ್ಮ ಫ್ಯಾಮಿಲಿ ಓಡಾಡ್ಬೋದು ಅದರಲ್ಲಿ. ಸೊ ಈಗೇನಾದರೂ ನಿಮಗೆ ಗೊತ್ತಾಗುತ್ತಾ? ಸೊ ನಿಮಗೆ ಆನ್ಸರ್ ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಈಗ ನಿಮ್ಮ ಟೈಮ್ ಸ್ಟಾರ್ಟ್ ಆಗ್ತಿದೆ. ಸೊ ಉತ್ತರ ಬಂದುಬಿಟ್ಟು ಕಾರು. ಸೊ ನಾನು ಆವಾಗಲೇ ನಿಮಗೆ ಒಂದು ಕ್ಲೂ ಕೊಟ್ಟೆ ಅಲ್ವಾ, ಸೊ ನಾವು ಮತ್ತು ನಮ್ಮ ಫ್ಯಾಮಿಲಿ ಅದರಲ್ಲಿ ಓಡಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದು ಸರಿಯಾದ ಉತ್ತರ ಬಂದುಬಿಟ್ಟು ಕಾರು ಆಗಿರುತ್ತೆ. ಸೊ ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ನೋಡುತ್ತದೆ ಆದರೆ ಮಾತನಾಡುವುದಿಲ್ಲ. ಏನದು? ನೋಡುತ್ತೆ
ಆದರೆ ಅದು ಮಾತಾಡಲ್ಲ. ಅದೇನಿರ್ಬೋದು? ಸೊ ಈಗ ಕೂಡ ನಿಮಗೆ ಒಂದು ಕ್ಲೂ ಕೊಡ್ತೀನಿ. ಸೊ ಅದು ನಮ್ಮ ಜೊತೆನೇ ಯಾವಾಗಲೂ ಇರುತ್ತೆ. ಸೊ ಅದು ಇಲ್ಲ ಅಂದರೆ ನಮಗೆ ಏನು ಕಾಣಿಸೋದೇ ಇಲ್ಲ. ಸೊ ಈಗ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಸೊ ನಿಮ್ಮ ಉತ್ತರ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಈಗ ನಿಮಗೆ ಟೈಮ್ ಸ್ಟಾರ್ಟ್ ಆಗ್ತಾಯಿದೆ. ಉತ್ತರ ಕಣ್ಣು. ಹೌದಲ್ವಾ? ನೋಡುತ್ತೆ ನಮ್ಮ ಕಣ್ಣು, ಆದರೆ ಅದು ಮಾತನಾಡಲ್ಲ ಅಲ್ವಾ? ಹಾಗಾದರೆ ಬನ್ನಿ ನಾವೀಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಹಸಿರು ಬಣ್ಣ ನೆರಳು ಕೊಡುತ್ತದೆ, ಅದು ಏನು? ಹಸಿರು ಬಣ್ಣ ಆದರೆ ನೆರಳು ಕೊಡುತ್ತೆ, ಅದು ಏನು? ಈಗ ನಾನು ನಿಮಗೆ ಒಂದು ಕ್ಲೂ ಕೊಡ್ತೀನಿ. ನಮಗೆ ತುಂಬ ಬಿಸಿಲಲ್ಲಿ ಸುತ್ತು ಆಯಾಸ ಆದಾಗ ನಾವು ಅದರ ಕೆಳಗಡೆ ಹೋಗಿ ಕೂತ್ಕೊಂಡಾಗ ನಮಗೆ ನೆರಳು ಕೊಡುತ್ತೆ. ಸೊ ಈಗಾದರೂ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಸೊ ಹಾಗಾದರೆ ಬನ್ನಿ ಈಗ ನಿಮಗೆ ಟೈಮ್ ಸ್ಟಾರ್ಟ್ ಆಗುತ್ತೆ ನೋಡಿ. ಉತ್ತರ ಬಂದುಬಿಟ್ಟು ಮರ. ಹಾಗಾದರೆ ಬನ್ನಿ ನಾವೀಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕುಡಿಯಲು ಬಳಸುವುದು, ಅದು ಏನು? ನಾವು ಡೈಲಿ ಕುಡಿತೀವಿ. ಸೊ ಅದಿಲ್ಲ ಅಂದರೆ ನಮಗೆ ಇರೋಕ್ಕೆ ಆಗೋದಿಲ್ಲಪ್ಪ. ಅದರಲ್ಲೂ ಬೇಸಿಗೆ ಕಾಲದಲ್ಲಂತೂ ನಾವು ಅದನ್ನು ಕುಡಿಲಲ್ಲದೆ ಇರೋದಕ್ಕೆ ಆಗಲ್ಲ. ಸೊ ಹಾಗಾದರೆ ನಿಮಗೆ ಗೊತ್ತಾಗಿರುತ್ತೆ ಈಗಲೇ ಆನ್ಸರ್ ಏನು ಅಂತ. ಸೊ ನಿಮ್ಮ ಆನ್ಸರ್ನ ತಪ್ಪದೆ ಕಮೆಂಟ್ ಮಾಡಿ. ಹಾಗಾದರೆ ಬನ್ನಿ, ನಿಮಗೆ ಈಗ ಟೈಮ್ ಸ್ಟಾರ್ಟ್ ಆಗ್ತಾಯಿದೆ. ಉತ್ತರ ಏನು ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಆದ ವಿಡಿಯೋಗಳು ನಿಮಗೋಸ್ಕರ ನಾನು ತರುತ್ತೇನೆ. ಸರಿಯಾದ ಉತ್ತರ ನೀರು. ಹೌದಲ್ವಾ? ನಾವು ಊಟ ಮಾಡದೆ 2 ದಿನ ಬೇಕಿದ್ದರೂ ಇರ್ಬೋದು, ಆದರೆ ನೀರು ಕುಡಿದೆ ನಮಗೆ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬನ್ನಿ ನೆಕ್ಸ್ಟ್ನ ಪ್ರಶ್ನೆ ನೋಡೋಣ. ದೇಹದ ಮುಖ್ಯ ಅಂಗ ಏನು? ಸೊ ನಿಮಗೆ ಗೊತ್ತಿರುತ್ತೆ ನಮ್ಮ ದೇಹದಲ್ಲಿ ನಮಗೆ ಮುಖ್ಯವಾದ ಅಂಗ ಯಾವುದು ಅಂತ. ಸೊ ಇದಕ್ಕೆ ನೀವು ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಹಾಗಾದರೆ ಬನ್ನಿ ಟೈಮ್ ಸ್ಟಾರ್ಟ್ ಆಗುತ್ತೆ, ಈಗ ನೋಡೋಣ. ಸರಿಯಾದ ಉತ್ತರ ಬಂದುಬಿಟ್ಟು ಮೆದುಳು. ಯಾಕೆ ಅಂದರೆ ನಮಗೆ ಏನೇ ಒಂದು ಯೋಚನೆ ಮಾಡಬೇಕಂದ್ರೂ ನಮಗೆ ಏನಿರಬೇಕು? ಮೆದುಳು ಇರಬೇಕು, ಬುದ್ಧಿ ಇರಬೇಕು. ಬುದ್ಧಿ ಎಲ್ಲಿರುತ್ತೆ? ಮೆದುಳಲ್ಲಿರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಬಂದುಬಿಟ್ಟು ಮೆದುಳು ಆಗಿರುತ್ತೆ. ದೊಡ್ಡ ಪ್ರಾಣಿ ಸೊಂಡಿಲು ಇದೆ, ಅದು ಏನು? ಸೊ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊಂಡಿಲು ಯಾವ ಪ್ರಾಣಿಗೆ ಇರುತ್ತೆ ಅಂತ. ಸೊ ಹಾಗಾಗಿ ನೀವು ಈ ಪ್ರಶ್ನೆಗೆ ಸುಲಭವಾಗಿ ಆನ್ಸರ್ನ ನೀವು ಮಾಡ್ಬೋದು. ಸೊ ಹಾಗಾದರೆ ನಿಮಗೆ ಈಗ ಟೈಮ್ ಸ್ಟಾರ್ಟ್ ಆಗ್ತಾಯಿದೆ. ಸರಿಯಾದ ಉತ್ತರ ಆನೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೊಂಡಿಲು ಯಾವ ಪ್ರಾಣಿಗೆ ಇರುತ್ತೆ? ಆನೆಗೆ ಮಾತ್ರ. ಸೊ ಹಾಗಾಗಿ ಆನೆ ಇಲ್ಲಿ ಆನ್ಸರ್ ಆಗಿದೆ. ಸೊ ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ.